Hey guys, welcome back to my YouTube ಚಾನಲ್. ಇವತ್ತು ಚಿಕನ್ 65 ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಚಿಕನ್ 65 ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ 1 kg ತೊಗೊಂಡಿದ್ದೀವಿ. ಅದಕ್ಕೆ ನಾವು ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಅರಿಶಿನ 1 ಟೇಬಲ್ ಸ್ಪೂನ್ ಹಾಕ್ಕೊತೀವಿ. ಗರಂ ಮಸಾಲ 1 ಸ್ಪೂನ್ ಹಾಕ್ಕೊತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀವಿ 2 ಸ್ಪೂನು. ಕಾರ್ನ್ಫ್ಲೋರ್ನ 3 ಸ್ಪೂನ್ ಹಾಕ್ಕೊಬೇಕು. ಮೈದಾ 2 ಸ್ಪೂನ್ ಹಾಕ್ಕೊಬೇಕು. ಮೊಸರು 1 ಕಪ್ ತೊಗೊಂಡಿದ್ದೀವಿ, ಅದನ್ನು ಕೂಡ ಹಾಕ್ಕೊಬೇಕು. ನಿಂಬೆಹಣ್ಣು ಅರ್ಧ ಹೋಳು ತೊಗೊಂಡಿದ್ದೀವಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಇದಕ್ಕೆ 2 ಮೊಟ್ಟೆ ಕೂಡ ಹಾಕ್ಕೊಬೇಕು. ಆಮೇಲೆ ಎಗ್ ವೈಟ್ ಮಾತ್ರ ಹಾಕ್ಕೊಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. ಶುಂಠಿ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗೆ ಕಟ್ ಮಾಡ್ಕೊಬೇಕು. 3 ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಎಲ್ಲ ಸುಲಿದು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನ 2 ಭಾಗ ಮಾಡ್ಕೊಬೇಕು. ನಾವು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ 1 kgಗೆ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬಹುದು. ಇವಾಗ ಎಲ್ಲನೂ ಕೂಡ ಈ ಥರ ಚಿಕ್ಕದಾಗೆ ಹಚ್ಚಿಟ್ಕೊಂಡಿದ್ದೀವಿ. ಮೆಣಸಿನ್ಕಾಯಿನ ಈ ಥರ 2 ಭಾಗ ಮಾಡ್ಕೊಂಡಿದ್ದೀವಿ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆ ಜೊತೆ ಫ್ರೈ ಮಾಡ್ಕೊಬೇಕು. ಇವಾಗ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಬೇಕು. ಇದನ್ನು ಈ ಥರ ಫ್ರೈ ಮಾಡ್ಕೊಬೇಕು. ಇಲ್ಲಿ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೇಕು. ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಸ್ ಹಾಕಬೇಕು. ಸಾಸ್ ಹಾಕಿ ಈ ಚಿಕನ್ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಎಣ್ಣೆಗೆ ಹಾಕಿ ನಾವು ಕಬಾಬ್ ಥರನ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ಇಷ್ಟು ಈಸಿಯಾಗಿ ಚಿಕನ್ 65 ಮಾಡೋದು ಹೇಗೆ ಅಂತ ನಾವು ನಿಮಗೆ ತೋರಿಸಿದ್ದೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಚಿಕನ್ 65 ಹೇಗೆ ಮಾಡೋದಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.